ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಪಂಚತನ್ಮಾತ್ರ ಸಂಧಿಯಲ್ಲಿ 31ನೇ ಪದ್ಯ. ಇಂತನಂತಾನಂತ ಗುಣಗಳ ಪ್ರಾಂತಗಾಣದೆ ಮಹಲಕುಮಿ ಭಗವಂತಗಾಭರಣಾಯುಧಾಂಬರ ಆಲಯಗಳಾಗೆ ಸ್ವಾಂತದಲ್ಲಿ ನೆಲೆಗೊಳಿಸಿ ಪರಮ ದುರಂತ ಮಹಿಮನ ದೌತ್ಯ ಕರ್ಮ ನಿರಂತರದಿ ಮಾಡು ತದ ಅಧೀನತ್ವ ವೈದಿಗಳು. ಹಿಂದಿನ ಪದ್ಯದಲ್ಲಿ ಮಹಾಲಕ್ಷ್ಮಿ ಸಹಿತನಾಗಿರುವ ಲಕ್ಷ್ಮಿ ಮತ್ತು ಪರಮಾತ್ಮ ಇಬ್ಬರನ್ನು ಭಜಿಸು ಅಂತ ಹೇಳಿದರು. ಯಾಕೆ ಹೇಳಿದರು ಅಂದರೆ ಸದ್ಗುಣಪೂರ್ಣನಾದ ಪರಮಾತ್ಮ ಒಬ್ಬನೇ. ಮುಕ್ತ ಅವಸ್ಥೆಯಲ್ಲಿ ನಿತ್ಯ ಸ್ವತಂತ್ರ ನಿರ್ದುಷ್ಟನಾದ ಪರಮಾತ್ಮನನ್ನು ಎಲ್ಲ ಕಾಲದಲ್ಲಿ ಅಗಲದೇ ಇರುವ ಲಕ್ಷ್ಮೀದೇವಿಯ ದ್ವಾರ ಸಮಸ್ತ ಮುಕ್ತರ ಕ್ರೀಡೆ. ಮಹಾಲಕ್ಷ್ಮಿಯ ದ್ವಾರವೇ ಸಕಲ ಬ್ರಹ್ಮಾಂಡದಲ್ಲಿ. ಹಿಂದೆ ಮುಕ್ತರಾದ ಜೀವರು ಈ ಬ್ರಹ್ಮಾಂಡದಲ್ಲಿ ಮುಕ್ತರಾಗ್ತಾರೆ. ಈ ಬ್ರಹ್ಮಾಂಡದಲ್ಲಿರುವ ಜೀವರು ಮುಂದೆ ಅನೇಕ ಬ್ರಹ್ಮಾಂಡಗಳ ಅಸೃಜ್ಯ ಜೀವರಿಗೆ ನಿತ್ಯ ಮುಕ್ತಳಾದ ಮಹಾಲಕ್ಷ್ಮೀ ದೇವಿಯಿಂದಲೇ ಎಲ್ಲ ಕಾರ್ಯ ನಡೆಸುವನಾದ ಕಾರಣ ಪರಮಾತ್ಮನು ಲಕ್ಷ್ಮೀ ಸಹಿತವಾಗಿ ಭಜಿಸಿದರೆ ಪ್ರೀತನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಮಹಾಲಕ್ಷ್ಮೀ ದೇವಿಯು ಪರಮಾತ್ಮನ ಕರುಣಾ ಕಟಾಕ್ಷ ವೀಕ್ಷಣದಿಂದ ವಿಶ್ವ ಜಗತ್ತಿನ ಸರ್ಗ ಪಾಲನೆ ಲಯಾದಿ ಬಂಧ ಮೋಕ್ಷಾದಿಗಳನ್ನು ಮಾಡುವ ಶಕ್ತಿಯುಳ್ಳವರೆಂದು ಮಹಾಲಕ್ಷ್ಮೀ ದೇವಿಯರು ಅನಂತ ಸಾಮರ್ಥ್ಯವನ್ನು ಹೊಗಳಿದ್ದಾರೆ. ಮಹಾಲಕ್ಷ್ಮೀ ದೇವಿಯ ಪರಮಾತ್ಮನ ಅನುಗ್ರಹ ಎಷ್ಟಂತ ಹೇಳಬೇಕು. ಸ್ವತಂತ್ರಳಾದ ಮಹಾಲಕ್ಷ್ಮಿಯು ಸಂತತ ಪರಮಾತ್ಮನ ಅಧೀನದಲ್ಲಿರುವ ಕಾರಣ ಪರಮಾತ್ಮನ ಮಹಾಪ್ರೀತಿ ಕರುಣಾ ಉಳ್ಳವರಾದರು. ಪರಮಾತ್ಮನ ಅನಂತಾನಂತ ಗುಣೈಕ ದೇಶವನ್ನು ಅರಿಯಳೆಂಬ ವಿಷಯವನ್ನು ಈ ಪದ್ಯದಿಂದ ನಿರೂಪಿಸಿದ್ದಾರೆ ದಾಸರು. ಇಂತನಂತಾನಂತ ಗುಣಗಳ ಇಂತಹ ಶಕ್ತಿಯುಳ್ಳ ಮಹಾಲಕ್ಷ್ಮೀ ದೇವಿಯರು ಇಂತನಂತಾದಿ ಗುಣಗಳ ಪರಮಾತ್ಮನಲ್ಲಿ ಅನಂತ ಗುಣಗಳು, ಆ ಅನಂತ ಗುಣಗಳ ಒಂದೊಂದರಲ್ಲಿಯೂ ಅನಂತ ಗುಣಗಳು. ಏಕದೇಶ ನಖಾಗ್ರ ಗುಣ ಮಹಿಮಾ ಅರಿಯದೆ ಪ್ರಾಂತಗಾಣದೆ ಗುಣವು ಇಷ್ಟೇ ಅವುಗಳ ಮಹಿಮೆ ಇಷ್ಟೇ ಎಂದು ಕೊನೆಗಾಣದೆ ಮಹಾಲಕ್ಷ್ಮಿ ಭಗವನ್ ಮಹಿಮಾ ಅನಂತ ಅಂತ ತಿಳಿದುಕೊಂಡು ಆ ಪರಮಾತ್ಮನಿಗೆ ನಾನಾ ಆಭರಣ ಆಯುಧಗಳು ಪೀತಾಂಬರಾದಿ ವಸ್ತ್ರಗಳು ಆಲಯಗಳು ಅಂದರೆ ಶ್ವೇತದ್ವೀಪ ಅನಂತಾಸನ ವೈಕುಂಠಾದಿ ಮುಕ್ತಸ್ಥಾನವಾದ ಶ್ರೀಭಾಗಗಳಾಗಿಯೂ ಶಾಂತದಲ್ಲಿ ನೆಲೆಗೊಳಿಸಿ ಪರಮಾತ್ಮನು ಯಾವ ರೂಪ ಅವತಾರ ಮಾಡುತ್ತಾನೆಯೋ ಆತನ ಇಚ್ಛೆಯಿಂದ ಅಂತಹ ರೂಪವನ್ನೇ ತಾಳಿ ಸತತ ಪರಮಾತ್ಮನ ವಕ್ಷಸ್ಥಳದಲ್ಲಿ ಪರಮ ದುರಂತ ಮಹಿಮನ ಸರ್ವೋತ್ತಮನಾಗಿರುವಂತಹ ಅತಿಕ್ರಮಿತಂ ನಾಶಕ್ಯತಿ ವಿಷ್ಣು ಸಹಸ್ರ ಆತನ ಮಹಿಮೆ ಪಾರಗಾಣಲು ಶಕ್ಯವಲ್ಲವಾದ ಕಾರಣ ದುರಿತಿಕ್ರಮ ಪರಮಾತ್ಮನು ಅಪಾರ ಮಹಿಮನೆಂದು ತಿಳಿದು ಇಂತಹ ಅಪಾರ ಮಹಿಮ ಪರಮಾತ್ಮನ ದೌತ್ಯ ಕರ್ಮ ದಾಸಿಯಾಗಿ ನಿರಂತರದಲ್ಲಿ ಸಂತತವಾಗಿ ಸರ್ವ ದೇಶ ಕಾಲಗಳಲ್ಲಿ ಮಾಡುತ್ತಾ ಇರುವಳಲ್ಲದೆ ಆ ಪರಮಾತ್ಮನ ಆಜ್ಞೆಯನ್ನು ಮೀರದೇ ಇದ್ದು ನಿತ್ಯ ಹರಿಯ ಆ ಪರಮಾತ್ಮನ ಅಧೀನದಲ್ಲಿದ್ದಾಳೆ.
ತದಧೀನತ್ವ ಇದು. ಈ ರೀತಿಯಾಗಿ ಅದಕ್ಕೆ ಪುರಂದಾಸರು ಹೇಳಿದ್ರು, ಏನು ಧನ್ಯಳೋ ಲಕುಮಿ ಎಂತಹ ಮಾನ್ಯಳು, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು ಅಂತ ಹೇಳಿ 3 ನುಡಿಯಲ್ಲಿ ಆ ಮಹಾಲಕ್ಷ್ಮೀ ದೇವಿ ಅತ್ಯಂತ ಸೇವಾ ಆ ಪರಮಾತ್ಮನ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಪರಮಾತ್ಮನ ಗುಣಗಳ ಕೊನೆಯನ್ನೂ ನಿರ್ಣಯಿಸಲು ಅಸಮರ್ಥಳಾದ ಮಹಾಲಕ್ಷ್ಮೀ ದೇವಿಯರು ಪರಮಾತ್ಮನಿಗೆ ತಾನೇ ಸ್ವಯಂ ತಾನೇ ಆಯುಧ, ಆಭರಣ, ಅಂಬರ, ವಾಸಗೃಹ, ಆಸನ, ಶಯನ, ಯಾನ ಮುಂತಾದ ರೂಪಗಳಿಂದ ಸೇವಿಸಿ ನಿರಂತರ ಸೇವೆ ಮಾಡಿ ಅವನ ಅಧೀನದಾಗಿ ವಾಸಿಸ್ತಾ ಇದ್ದಾಳೆ. ಅದಕ್ಕೆ ಹೇಳ್ತಾರೆ, ಅನಂತ ಗುಣ ಬಲಾತ್ಮಕನಾದ ಶ್ರೀಹರಿಗೆ ಸರ್ವ ಸೇವೋಪಕರಣ ರೂಪಳಾದಳು ಅಂಥೇಳಿ. ಈ ರೀತಿಯಾಗಿ ಮಹಾಲಕ್ಷ್ಮೀ ದೇವಿ ಆ ಪರಮಾತ್ಮನ ಸೇವೆಯನ್ನು ಅಷ್ಟು ರೀತಿಯಿಂದ ಮಾಡ್ತಾ ಇದ್ದಾಳೆ. ಪ್ರಳಯ ಜಲದಿಯೊಳುಳ್ಳ ನಾವೆಯ ಹೊಲಬುಗಾಣದೆ ಸುತ್ತು ಒಂದದೆ ಜಲರು ಹೇಕ್ಷಣ ನಮಲ ಗುಣರೂಪಗಳ ಚಿಂತಿಸುತ್ತಾ ನೆಲೆಯಗಾಣದೆ ಮಹಾಲಕ್ಷ್ಮಿ ಚಂಚಲವನೈದಿಹಳ ಅಲ್ಪಜೀವರಿಗಳೊಡುವುದೇ ನಿವನ ಮಹಿಮೆಗಳಿ ಜಗತ್ರಯದೇ. ಪ್ರಳಯ ಜಲಧಿಯುಳ್ಳ ನಾವೆಯು, ಮಹಾಪ್ರಳಯದಲ್ಲಿ ಅಗಾಧವಾದ ಜಲ, ಎತ್ತ ನೋಡಿದರೆ ಅಲ್ಲೇ ನೀರಿದೆ, ನೀರು ತುಂಬಿಕೊಂಡಿದೆ. ವಟಪತ್ರಶಾಹಿಯನ್ನು ಅಲ್ಲಿ ನಾವೆ ಎಲ್ಲಿಂದ ಬರಬೇಕು ಅಂತ ಕೇಳ್ಬೋದು. ನಾವೆಯು ಮಹಾಪ್ರಳಯದಲ್ಲಿ ಇದ್ದದ್ದು ಹೇಗೆ, ತೇಲಿ ದಾರಿ ಕಾಣದೆ ನೆಲೆ ಹತ್ತುವುದು ಹೇಗೆ ಅಸಾಧ್ಯವೋ ಹಾಗೆ ಪರಮಾತ್ಮನ ಗುಣಗಳು ನೆಲೆ ಹತ್ತುವುದು ಅಸಾಧ್ಯ, ಅಘಟಿತವಾಗಿದೆ ಅಂತ ಹೇಳ್ತಾರೆ. ಇದು ಸಾಮಾನ್ಯ ದೃಷ್ಟಾಂತದಿಂದ ಮಹಾಜಲದಲ್ಲಿ ನಾವೆಯು ದಾರಿ ಕಾಣದೆ ಸುತ್ತಿ ತಿರುಗಿ ಸುತ್ತುವಂತೆಯೇ ಜಲರು ಹೇಕ್ಷಣ ಕಮಲದ ಪತ್ರದಂತೆ ನೇತ್ರವುಳ್ಳಂತಹ ವಿಶಾಲವಾದ ಕಣ್ಣುಳ್ಳಂತಹ ಕರುಣಾದೃಷ್ಟಿಯುಳ್ಳಂತಹ ಆ ಪರಮಾತ್ಮನ ಅಮಲ ನಿರ್ದುಷ್ಟವಾದ ಜ್ಞಾನಾನಂದ ಗುಣರೂಪಗಳನ್ನು ಚಿಂತಿಸುತ್ತಾ ಆ ಗುಣಗಳ ನೆಲೆಯಗಾಣದೆ, ಆ ಗುಣಗಳ ಅಂತ್ಯ ಕಾಣದೆ ಮಹಾಲಕ್ಷ್ಮೀ ದೇವಿಯು ಚಂಚಲವನೈದಿಳು, ಮನಸ್ಸು ದೃಢವಾಗಿರಲು ಸಂಚಲಿಸಿ ಆಶ್ಚರ್ಯಚಕಿತಳಾಗಿದ್ದಾಳೆ. 3 ಲೋಕದಲ್ಲಿರುವ, ಅದಕ್ಕೆ ದಾಸರು ಹೇಳ್ತಾರೆ, ಅಲ್ಪರಾದ ಸಾಧನರಹಿತ ಅನಧಿಕಾರಿ ಜೀವರಿಗೆ ಈತನ ತಿಳಿತದೇನು, ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆ ಮಹಾಲಕ್ಷ್ಮೀ ದೇವಿಯೇ ಆ ಪರಮಾತ್ಮನ ಅಮಲ ರೂಪ ಗುಣಗಳನ್ನು ಚಿಂತಿಸುತ್ತಾ ಆ ಗುಣ ಸಮುದ್ರದಲ್ಲಿ ಮುಳುಗಿ ಪರಿಮಿತಿಯನ್ನು ಕಂಡು ಹಿಡಿದೆ ಚಂಚಲಾಗಿ ಅಸಮರ್ಥಳಾದಳು ಮಹಾಲಕ್ಷ್ಮೀ ದೇವಿ ಅಂದಮೇಲೆ ಇನ್ನು ಸಾಮಾನ್ಯ ಜೀವರಿಗೆ ಅವನ ಮಹಿಮೆ ತಿಳಿಯಕ್ಕೆ ಸಾಧ್ಯ ಏನು. ಶ್ರೀನಿಕೇತನ ಸಾತ್ವತಾಂಪತಿ ಜ್ಞಾನಗಮ್ಮಗಯಾಸುರಾರ್ಧನ ಮೌನಿ ಕುಲ ಸನ್ಮಾನ್ಯಮಾನದ ಮಾತುಳಧ್ವಂಸೇ ದೇನ ಜನಮಂದಾರ ಮಧುರಿಪು ಪ್ರಾಣ ಜಗನ್ನಾಥ ವಿಠ್ಠಲ ತಾನೇ ಗತಿಯೊಂದನು ದಿನದಿ ನಂಬಿದರ ಪೊರೆಯುವನು. ಶ್ರೀನಿಕೇತನ ಸಂಪತ್ಕರಳಾಗಿರುವಂತಹ ಮಹಾಲಕ್ಷ್ಮೀ ದೇವಿಯನ್ನು ತನ್ನ ವಕ್ಷಸ್ಥಳದಲ್ಲಿ ಧರಿಸಿ ಆ ಮಹಾಲಕ್ಷ್ಮೀ ದೇವಿಯರಿಗೆ ನಿಕೇತನ ಮನೆಯಾಗಿ ಉಳ್ಳಂತಹ ಪರಮಾತ್ಮನೇ ಅಥವಾ ಶ್ರೀನಿಕೇತನ ಧಾಮತ್ರ ವೈಕುಂಠ ಅನಂತಾಸನ ಶ್ವೇತದ್ವೀಪ ಶ್ರೀಭಾಗವೇ ಮನೆಯಾಗುಳ್ಳಂತಹ ಪರಮಾತ್ಮನು ಸಾತ್ವತಾಂಪತಿ ಯಾದವ ಕುಲಕ್ಕೆ ಶ್ರೇಷ್ಠನಾದ ಶ್ರೀಕೃಷ್ಣ ಅಥವಾ ಸಾತ್ವತಾಂಪತಿ ಅಂದರೆ ಮಹಾಬಲಯುಕ್ತ ಶರೀರವುಳ್ಳವ, ಜ್ಞಾನಗಮ್ಯ, ಜ್ಞಾನ ವಿಜ್ಞಾನದಿಂದಲೇ ಪರಮಾತ್ಮನನ್ನು ಹೊಂದಲು ಶಕ್ಯವಾದುದರಿಂದ ಜ್ಞಾನಗಮ್ಯ ಅಂತ ಕರೆದಿದ್ದಾರೆ. ಗಯಾಸುರ ಮರ್ದನ, ಗಯೆಂಬ ಅಸುರನನ್ನು ಸಂಹಾರ ಮಾಡಿದವನು, ಅಜ್ಞಾನವೆಂಬ ಕತ್ತಲೆಯನ್ನು ಸಂಹರಿಸಿ ಸುಜ್ಞಾನಪ್ರದನಾದುದು, ಪಿತೃಮುಕ್ತಿ ಸ್ಥಾನವಾಗಿರುವಂಥ ಗಯಾಕ್ಷೇತ್ರವನ್ನು ನಿರ್ಮಿಸಿದ ಪರಮಾತ್ಮನೇ ಮೌನಿ ಕುಲ ಸನ್ಮಾನ್ಯ ಜ್ಞಾನಿಗಳಾದ ಮನನಶೀಲರಾದ ಋಷಿಗಳಿಂದ ಪೂಜಿತನಾಗಿದ್ದಾನೆ.
ಪರಶುರಾಮ, ವೇದವ್ಯಾಸ, ದತ್ತ, ಕಪಿಲ ಇತರೆಯಾದಿ ರೂಪಗಳಿಂದ ಮುನಿಗಳ ವಂಶದಲ್ಲಿ ಅವತರಿಸಿ ಮುನಿಗಳ ಜ್ಞಾನಿಗಳಾದ ಋಷಿವಂಶ ಶ್ರೇಷ್ಠನೇ ಮಾನದ ಅಮಾನಿ ಮಾನದೋ ಮಾನ್ಯ ಅಂತ ವಿಷ್ಣು ಸಹಸ್ರ ಬಂದಿದೆ. ಸರ್ವೇಶ್ವರತ್ವೇನ ಎಲ್ಲರಿಂದಲೂ ಪೂಜೆಗೊಳ್ಳುವಂತಹ ಪರಮಾತ್ಮನು ಮಾತುಲಧ್ವಂಸೆ ಸೋದರ ಮಾವನಾದ ಕಂಸನೆಂಬ ಅಸುರನನ್ನು ಸಂಹಾರ ಮಾಡಿದ ಕೃಷ್ಣನೇ ದೈತ್ಯ ಅಹಂಕಾರ ದುರ್ಗುಣಾಭಿಮಾನಿಯಾದ ದೈತ್ಯ. ಇಂತಹ ದುರಹಂಕಾರ ದುಷ್ಟತತ್ವದಿಂದ ನಿಂತು ಸಜ್ಜನರನ್ನು ಅಹಂಕಾರ ವಶರನ್ನಾಗಿ ಮಾಡುವ ದುರಹಂಕಾರವನ್ನು ಖಂಡಿಸುವ ಶ್ರೀಕೃಷ್ಣ, ನಾನು ನನ್ನದೆಂಬ ದುರಹಂಕಾರವನ್ನು ಸಂಹರಿಸಪ್ಪ ಅಂಥೇಳಿ ಶ್ರೀಕೃಷ್ಣನ ಬೇಡ್ಕೊತಾ ಇದ್ದಾರೆ. ದೀನ ಜನ ಮಂದಾರ, ದೀನರು ಪರಮಾತ್ಮನನ್ನು ಮೊರೆ ಹೊಕ್ಕು ಕೃಷ್ಣ ನಿನ್ನ ಹೊರತಾಗಿ ಅನ್ಯರು ಗತಿಯಿಲ್ಲ ಅಂತ ಶರಣಾಗತರಾದ ಭಕ್ತರಿಗೆ ಪರಮಾತ್ಮ ಮಂದಾರ ಕಲ್ಪ ದುರ್ಬಂದಂತೆ ಬೇಡಿದಷ್ಟಾರ್ಥವನ್ನು ಕೊಡ್ತಾನೆ. ಮಧುರಿಪು ಮಧುನಾಮಕ ದೈತ್ಯನನ್ನು ಸಂಹಾರ ಮಾಡಿದವನು. ಮಧು ಕೈಟಭರಿಬ್ಬರು ದೈತ್ಯ ತತ್ವಾಭಿಮಾನಿಗಳು. ಇವರನ್ನು ವರಾಹ ರೂಪದಿಂದ ಸಂಹರಿಸಿದ ಪರಮಾತ್ಮನೇ ಅಥವಾ ಮಧು ಎಂಬ ದೈತ್ಯನನ್ನು ದುರ್ಮನ ದುರ್ಬದಿ ತತ್ವ ಸಂಹರಿಸುವವನೇ. ಸಕಲ ಸಜ್ಜನರ ದುರ್ಬುದ್ಧಿಯನ್ನು ಸಂಹಾರ ಮಾಡಿ, ಅಂದರೆ ದುರ್ಬುದ್ಧಿಯನ್ನು ಕಳೆದು ಸುಜ್ಞಾನವನ್ನು ಕೊಡುವ ಶ್ರೀಹರಿಯೇ. ಇಂತಹ ದುರಹಂಕಾರ ದುರ್ಬುದ್ಧಿಯನ್ನು ಕಳೆದು ಪ್ರಾಣದಹ ವಿಶಿಷ್ಟವಾದ ಆನಂದ, ಬಲ, ವೀರ್ಯಶಕ್ತಿಯನ್ನು ಕೊಟ್ಟು ಕಾಪಾಡುವವನು ಪ್ರಾಣದಹ. ಅಂತಹ ಶ್ರೀಕೃಷ್ಣ ಶ್ರೀಹರಿಯ ಜಗನ್ನಾಥ ವಿಠ್ಠಲ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮನೇ ಶ್ರೀಕೃಷ್ಣನೇ. ಯಾರು ಅನನ್ಯಾಶ್ಚಿಂತಯಂತೋ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ ಅಂತ ಶ್ರೀಕೃಷ್ಣ ಹೇಳಿದ್ದಾನೆ. ಯಾರು ಅವನಿಗೆ ಶರಣು ಹೋಗ್ತಾರೆಯೋ ಅಂಥವರನ್ನು ರಕ್ಷಣೆ ಮಾಡ್ತೇನೆ ಅಂಥೇಳಿ. ಇಂತಹ ಪ್ರಾಣಾಂತರ್ಯಾಮಿಯಾಗಂಥ ಜಗನ್ನಾಥ ವಿಠ್ಠಲನೇ, ನಿನ್ನನ್ನು ಒಳ್ಳೆ ಭಕ್ತಿಯಿಂದ ನಂಬಿದ್ದೇನೆ. ವಿಶೇಷ ಭಕ್ತಿಯಿಂದ ಸ್ತೋತ್ರ ಮಾಡಲು ಪೊರೆವರ ಸಂರಕ್ಷಿಸುವಂತಹ, ಇಲ್ಲಿ ಇಹದಲ್ಲಿ ಸುಜ್ಞಾನ ಬಲವಿರ್ಯಾದಿ ಐಶ್ವರ್ಯಗಳನ್ನು ಕೊಟ್ಟು ಪರದಲ್ಲಿ ಮುಕ್ತಿಯಲ್ಲಿ ಆನಂದವನ್ನು ಕೊಟ್ಟು ರಕ್ಷಿಸುವ ಪರಮಾತ್ಮನೇ ಅಂಥೇಳಿ ಇಲ್ಲಿ ದಾಸರು ಸ್ತೋತ್ರವನ್ನು ಮಾಡಿದ್ದಾರೆ. ಸಾತ್ವತಾಂಪತಿ, ಸತ್ವ ಎಂದರೆ ಬಲ. ಇಂತಹ ಸತ್ವಬಲವಂತರು ಸಾತ್ವತರು ಅಂದರೆ ಯಾದವರು, ಅವರಿಗೆ ಪ್ರಭುವಾದವನು. ಜ್ಞಾನಗಮ್ಯ, ಜ್ಞಾನಾನಂದ ಮುಂತಾದ ರೂಪಗಳಿಂದ ಮಹಾತ್ಮುಳ್ಳವನು. ಜ್ಞಾನಾನಂದಾದಿ ರೂಪವಾದ ಮಹಿಮೆಯಿಂದ ಯುಕ್ತನಾಗಿ ಅವುಗಳಿಂದ ತಿಳಿಯಲ್ಪಡುವನಾಗಿದ್ದಾನೆ. ಮಾನದಹ ಅಂದರೆ ಜ್ಞಾನ, ಇದನ್ನು ಕೊಡುವವನು ಅವನೇ. ಮಾನ್ಯ ಅಂದರೆ ಮಾನ ಅಂದರೆ ಪೂಜಿಸು ಎಂದು ಅರ್ಥ. ವಾಯು ಮುಂತಾದರಿಂದ ಪೂಜೆಗೊಳ್ಳುವವನು. ಪ್ರಾಣದ ನಾನಾ ವಿಧ ಯೋನಿಗಳಲ್ಲಿ ಸಂಚರಿಸುವುದು, ಅದಕ್ಕೆ ಗಮನ ಅಂತ ಹೇಳ್ತಾರೆ. ಇಂತಹ ಸುರ ಯೋನಿಗಳನ್ನು ಭಕ್ತರಿಗೆ ತಪ್ಪಿಸ್ತಾನೆ, ಆದ್ದರಿಂದ ಅವನಿಗೆ ಪ್ರಾಣದ ಅಂತ ಹೆಸರು. ಈ ರೀತಿಯಾಗಿ ಪರಮಾತ್ಮ ಭಕ್ತರಿಗೆ, ನಂಬಿದ ಭಕ್ತರನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಈ ಸಂಧಿಯನ್ನು ಮುಗಿಸ್ತಾ ಇದ್ದಾರೆ. ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಒಂದು ಸಲ ತಾತ್ಪರ್ಯವನ್ನು ಮೊದಲಿಂದ ನೋಡೋಣ. ಭೂಸಲಿಲ ಶಿಖಿಪವನ ಭೂತಾಕಾಶದೊಳಗೈದೈದು ತನ್ಮಾತ್ರ ಸಹಿತವಂದಧಿಕ ಪಂಚಾಶದ್ವರ್ಣ ವೇದ್ಯ ಈ ಶರೀರದಿ ವ್ಯಾಪಿಸಿದ್ದು ಸುರಾಸುರರಿಗೆ ನಿರಂತರದಲ್ಲಿ ಸುಖಪ್ರದನಾಗಿ ಆಡುವ ದ್ವೇಷಿ ಪರಬಡಿವ. ಭೂಮಿ, ನೀರಿನಲ್ಲಿ, ಅಗ್ನಿಯಲ್ಲಿ, ತೇಜದಲ್ಲಿ, ವಾಯುವಿನಲ್ಲಿ, ಆಕಾಶದಲ್ಲಿ, ಹೃದಯಾಕಾಶ ಸರ್ವತ್ರದಲ್ಲಿ ಪರಮಾತ್ಮ ವ್ಯಾಪಿಸಿದ್ದಾನೆ.
ವ್ಯಾಪಿಸಿದ್ದು 51 ಮೂರ್ತಿಗಳು ವರ್ಣ ಪ್ರತಿಪಾದ್ಯವಾಗಿರುವಂಥ 51 ರೂಪದಿಂದ ಅಲ್ಲಿದ್ದಾನೆ. ಅಲ್ಲಿರುವಂತಹ ದೇವತೆಗಳಿಗೆ ನಿತ್ಯವಾದ ಸುಖವನ್ನು, ತಮೋ ಗುಣಾಭಿಮಾನ ದೈತ್ಯರಿಗೆ ದುಃಖವನ್ನು ಕೊಟ್ಟು ಭಕ್ತರಾದ ದೇವತೆಗಳಲ್ಲಿ ಮುಕ್ತಿಯವರಾದ ಸಜ್ಜೀವರಲ್ಲಿ ನಿತ್ಯ ದ್ವೇಷ ಮಾಡುವರನ್ನು ಮರ್ದನ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಪ್ರಣವ ಪ್ರತಿಪಾದ್ಯ ತ್ರಿನಾಮದಿ ತನುಮಿನುಳು ತ್ರಿಸ್ಥಾನಗ ನಿರುದ್ಧನು ತ್ರಿಪಂಚಕ ಏಕವಿಂಶತಿ ಚತುರವಿಂಶತಿಗ ಎನಿಸಿ 72,000 ಎನಿತು ನಾಡಿಗಳು ನಿಯಾಮಿಸುತ್ತ ಇನತ ಭಸ್ತಿಗ ಲೋಕದಳು ಸರ್ವತ್ರ ಬೆಳಗುವನು. ಪ್ರಣವ ಓಂಕಾರ ಪ್ರತಿಪಾದ್ಯನಾಗಿರುವಂತಹ ಪರಮಾತ್ಮ ಈ ಸ್ಥೂಲ ದೇಹದಲ್ಲಿ ಆಕಾರ ಪ್ರತಿಪಾದ್ಯ ವಿಶ್ವನು ಬಲಗಣ್ಣಿನಲ್ಲಿ ಜಾಗೃತ ಪ್ರೇರಕನಾಗಿ, ಉಕಾರ ಪ್ರತಿಪಾದನ ತೈಜಸ ಪ್ರದ್ಯುಮ್ನಾಂಶದ ಕಂಠದಲ್ಲಿದ್ದು ತೈಜಸ ನಾಮಕನಾಗಿದ್ದಾನೆ. ಜೀವನಿಗೆ ಸ್ವಪ್ನಾವಸ್ಥಪ್ರದನಾಗಿದ್ದಾನೆ. ವಿಶ್ವ 19 ಮಧ್ಯದಲ್ಲಿ ಸೊಂಡಿಲ ಮುಖ, ಬಲಗಡೆ 9, ಎಡಗಡೆ 9, ಬಲಗಡೆ 3 ಮುಖದಿಂದ ಸತ್ವರ್ಯ ತಮೋಗುಣರಿಗೆ ಜಾಗೃತ ಪ್ರೇರಕನಾಗಿದ್ದಾನೆ. ಎಡಗಡೆಯ 9 ಮುಖದಿಂದ ಸ್ತ್ರೀಯರಿಗೆ ಪ್ರೇರಕನಾಗಿದ್ದಾನೆ. ಮತ್ತು 3 ಗುಣದಿಂದ ಜಾಗೃತ ತಮೋಜೀವರಿಗೆ ಪ್ರೇರಕನಾಗಿದ್ದಾನೆ. ನೋಡ್ರಿ ಪರಮಾತ್ಮ ಎಷ್ಟು ರೀತಿಯಿಂದ ಸತ್ವ ರಜ ತಮೋ ಜೀವಗಳಿಗೆ ಇದಾಗಿದ್ದು ಮಾಡ್ತಾಯಿದ್ದಾನೆ. ಇಷ್ಟು ರೂಪದಿಂದ ಪರಮಾತ್ಮ ಸೂರ್ಯನ ಕಿರಣದಲ್ಲಿದ್ದು ಸರ್ವತ್ರದಲ್ಲಿ ಲೋಕವನ್ನು ಬೆಳಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಜೀವಲಿಂಗ ನಿರುದ್ಧ ಸ್ಥೂಲಕಳೆ ವರಗಳಲ್ಲಿ ವಿಶ್ವತುರಗ ಗ್ರೀವ ಮೂಲೇಶ ಅಚ್ಯುತತ್ರಯ ಹಂಸಮೂರ್ತಿಗಳ ಈ ವಿಧ ಚತುಸ್ಥಾನದಲ್ಲಿ ಶಾಂತಿ ವರನ ಈರೆರಡು ರೂಪದಿ ಭಾವಿಸುವುದೇ ನವವಿಂಶತಿ ಮೂರ್ತಿ ಸರ್ವತ್ರ. ನೋಡ್ರಿ ಪರಮಾತ್ಮ ಎಷ್ಟೆಷ್ಟು ರೂಪದಿಂದ ಎದ್ದು ನಮ್ಮನ್ನು ಇದು ಮಾಡ್ತಾ ಇದ್ದಾನೆ. ಆ ಪರಮಾತ್ಮನ ಅದನ್ನು ಚಿಂತಿಸುತ್ತಾ ಅವನಿಗಿದು ಮಾಡು. ಜೀವನ ಸ್ವರೂಪ ದೇಹದಲ್ಲಿ, ಲಿಂಗ ಅಂದರೆ ಲಿಂಗ ದೇಹದಲ್ಲಿ, ಅನಿರುದ್ಧ ಅಂದರೆ ಅನಿರುದ್ಧ ಶರೀರದಲ್ಲಿ, ಈ ರೀತಿಯಾಗಿ ಸ್ಥೂಲ ಕರೆಬೆಳೆಗಳಲ್ಲಿ ಅಂದರೆ ಸ್ಥೂಲ ಶರೀರ, ಈ 4 ದೇಹದಲ್ಲಿ ಪರಮಾತ್ಮ ಜೀವ ಸ್ವರೂಪದೇ ವಿಶ್ವ, ಲಿಂಗದಲ್ಲಿ ಹಯವದನ, ಮೂಲೇಶ ನಾರಾಯಣ, ವಿಷ್ಣು, ಅನಿರುದ್ಧ ದೇಹದಲ್ಲಿ, ಸ್ಥೂಲದಲ್ಲಿ ಅಚ್ಯುತಾನಂತ ಗೋವಿಂದ, ಈ ಪ್ರಕಾರ 4 ದೇಹದಲ್ಲಿ ಪರಮಾತ್ಮ ಇದ್ದಾನೆ. ಶಾಂತಿವರನ ಅನಿರುದ್ಧನ ಈ 2 ರೂಪ, ಅನಿರುದ್ಧ ಪ್ರದ್ಯುಮ್ನ, ಅನಿರುದ್ಧ ಸಂಕರ್ಷಣ, ಅನಿರುದ್ಧ ವಾಸುದೇವ, ಅನಿರುದ್ಧ ನಾರಾಯಣ, ಈ ರೀತಿಯಾಗಿ 4 ರೂಪಗಳನ್ನು ವಿಶ್ವ, ತೈಜಸ, ಪ್ರಾಜ್ಞೆ, ತುರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ಈ ರೂಪಗಳನ್ನು ವಿಶ್ವ, ಹಯವದನ, ವಿಷ್ಣು, ಅಚ್ಯುತ, ಅನಂತ, ಗೋವಿಂದ, ಹಂಸ ಇವೆಲ್ಲ ಕೂಡಿಸಿ 19 ರೂಪಗಳಾಗುತ್ತೆ. ಅನಿರುದ್ಧನಾದ ವಿಶ್ವನ ಈ 19 ರೂಪಗಳನ್ನು ಸರ್ವತ್ರ 4 ದೇಹಗಳಲ್ಲಿ ಚಿಂತಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇವು ಜೀವನಿಗೆ ಕವಚಾಕೃತಿಯಂತೆ ಇವೆ. ಚಿದ್ದೇಹ, ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ. ಈ ರೀತಿಯಾಗಿ ಪರಮಾತ್ಮ ಇದ್ದಾನೆ. ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚತನ್ಮಾತ್ರ, ಮನೋ, ಬುದ್ಧಿ, ಅಹಂಕಾರ, ಚಿತ್ತ, ಈ ರೀತಿಯಾಗಿ 19 ರೂಪಗಳನ್ನು ಇಲ್ಲಿ ಹೇಳಿದ್ದಾರೆ. ಜೀವನ ಸ್ವರೂಪ ಲಿಂಗ, ಅನಿರುದ್ಧ, ಸ್ಥೂಲ ದೇಹಗಳಲ್ಲಿ ಭಗವಂತನನ್ನು ಉಪಾಸಿಸಬೇಕು ಅಂತ ಹೇಳ್ತಾರೆ. ಅಚ್ಯುತತ್ರಯ ಅಂದರೆ ಅಚ್ಯುತ, ಅನಂತ, ಗೋವಿಂದ, ಆಮೇಲೆ ಅನಿರುದ್ಧ. ಈ ರೀತಿಯಾಗಿ 4 ದೇಹ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯಗಳು, ಮನೋಬುದ್ಧಿಗಳಲ್ಲಿ 19 ರೂಪಗಳನ್ನು ತಿಳಿದುಕೊಂಡು ಆ ರೀತಿಯಾಗಿ ನೋಡಿರಿ ಎಷ್ಟು ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮ ಮಾಡಿದ ಉಪಕಾರವನ್ನು ಚಿಂತನೆ ಮಾಡಬೇಕು.
ಅದಕ್ಕೆ ಹೇಳಿದ್ರು ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ. 84 ಲಕ್ಷ ಯೋನಿ ದಾಟಿ ಬಂದೆ. ಮಾನವ ಜನ್ಮ ಬರಬೇಕಾದ್ರೆ 84 ಲಕ್ಷ ಜನ್ಮಗಳಾದ ಮೇಲೆ ಮಾನವ ಜನ್ಮಕ್ಕೆ ಬರ್ತೇವೆ. ಅದು ತಾನಲ್ಲ, ಅದು ತನ್ನದಲ್ಲ, ಮುಂದೆ ಬಾಹುದಲ್ಲ, ಅದು ಸ್ಥಿರವಲ್ಲ ಅಂತ ಹೇಳ್ತಾರೆ. ಅಂತಹ ಮಾನವ ಜನ್ಮ ಬಂದಾಗ ಆ ಪರಮಾತ್ಮ ನಮ್ಮಲ್ಲಿದ್ದು ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ, ಆ ರೂಪಗಳನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕಲುಷವಿಲ್ಲದ ದರ್ಪಣದಿ ಪ್ರತಿಫಲಿಸಿ ಸರ್ವ ಪದಾರ್ಥಗಳು ಕಂಗಳಿ ಸುವಂದದಿ ಬಿಂಬ ಜಡ ಚೇತನಗಳೊಳಗಿದ್ದು ಪೊಳೆವ ಬಹುರೂಪದಲ್ಲಿ ಸಜ್ಜನರೊಳಗೆ ಮನದರ್ಪಣದಿ ತಾನಿಶ್ಚಲ ನಿರಾಮೆಯ ನೆರವೇಕಾರ ನಿರಾಶ್ರಯನ ಅನಂತ. ನೋಡ್ರಿ ಪರಮಾತ್ಮನ ಮಹಿಮೆ ಎಷ್ಟಿದೆ. ಹೇಗೆ ಸ್ವಚ್ಛವಾದ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಕಾಣಿಸ್ತದೆಯೋ ಹಾಗೆ ಸ್ವಚ್ಛವಾದ ಹೃದಯ ಮಂದಿರದಲ್ಲಿ ಆ ಬಿಂಬನಾಗಿರುವಂತಹ ಪರಮಾತ್ಮ ಕಾಣಿಸ್ತಾನೆ. ಆದ್ದರಿಂದ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೋ ಹೇಳ್ತಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.